ನಮಸ್ಕಾರಗಳು. ಲಕ್ಷ್ಮಿ ನಿರ್ಮಾಪಕರು ತುಂಬ ಚೆನ್ನಾಗಿ ಮಾತಾಡಿದ್ರು, ಕೇಳಿದ್ರು. ಸರಸ್ವತಿ ಪುತ್ರ ಅಂತಂದ್ರು ಒಂದು ಲಕ್ಷ್ಮೀ ಪುತ್ರಿ ಅವರು ತುಂಬ ಕಾನ್ಫಿಡೆನ್ಸ್ ಇದ್ದಾರೆ. ಆ ಕಾನ್ಫಿಡೆನ್ಸ್ ಹಾಗೆ ಇರಲಿ. ನಿಮಗೆ ಸಿನಿಮಾ ಬಿಡುಗಡೆ ಆದ್ಮೇಲೆ ಇನ್ನೊಂದು ಸಿನಿಮಾ ಮಾಡುವಂಥ ಧೈರ್ಯ ನಿಮಗೆ ಬರಲಿ ಅಂತ ಹಾರೈಸ್ತೀನಿ. ಪ್ರಭಾಕರ್, ತಿಲಕ್ ಗಂಡ ಹೆಂಡತಿ ತಿಲಕ್ ಅಂತ ಅದೇ ಕೇಳಿದೆ, ಏನಪ್ಪ ಗಂಡ ಆದ್ಯೋ ಇನ್ನೂ ಇಲ್ವೋ ಅಂತ. ಇನ್ನೂ ಇಲ್ಲ ಅಂತ, ಆಗೋದು ಇಲ್ಲ ಅಂತ. ಅದು ಯಾಕೆ ಹಂಗೆ ಮುನ್ಸ್ಕೊಂಡ್ಬಿಟ್ಟವನೋ ಗೊತ್ತಿಲ್ಲ. ಆಗಲಿ ಅಂತ ನಮ್ಮ ಹಾರೈಕೆ. ಗುಡ್ ಲಕ್. ತಿಲಕ್ ಕೇಳಿದ್ರೆ ನೀವೆಲ್ಲ ಕಾಪ ಕಾಣಿಸ್ತೀರ, ಕಾಪಾಗಿ ಕಾಣಿಸ್ತೀರ ಅಂತ. ಆ ಫಿಟ್ನೆಸ್ ಹಂಗಿದೆ, ಆ ಡ್ರೆಸ್ ಹಾಕಿದ್ರೆ ಎಸ್ ಹೌದಪ್ಪ 50% ಅಲ್ಲಿಗೆ ನ್ಯಾಯ ಸಲ್ಲಿಸ್ದಂಗೆ ಆಗುತ್ತೆ. ಗುಡ್ ಲಕ್ ತಿಲಕ್, ಒಳ್ಳೇದಾಗ್ಲಿ. ಮತ್ತೆ ಸಂತೋಷ್, ತುಂಬಾ ಮಜವಾಗಿ ಕಾಣ್ತೀಯಪ್ಪ, ವಂಡರ್ಫುಲ್. ಸ್ವಲ್ಪ ಚಿಕ್ಕ ಚಿಕ್ಕ ಗ್ಲಿಮ್ಸ್ ಕಾಣಿಸಿದ್ರು ಗುಡ್ ಲಕ್, ಒಳ್ಳೇದಾಗ್ಲಿ. ಅರುಣ್, ಗುಡ್ ಲಕ್, ಒಳ್ಳೇದಾಗ್ಲಿ. ಪ್ರಿಯಾ ಹೆಗಡೆ ಅವರೇ, ನೀವು ನಮ್ಮ ಬಾಲಿವುಡ್ನ ಪೂಜಾ ಹೆಗಡೆ ಆಗ್ಲಿ ಅಂತ ಹಾರೈಸ್ತೀವಿ. ರವಿ ಸರ್ ಪಕ್ಕದಲ್ಲಿ ಆಗ್ಲೇ ಪ್ರಶ್ನೆ ಕೇಳಿದ್ರೆ ಯಾರೋ ನ್ಯಾಷನಲ್ ಅವಾರ್ಡ್ ತಗೊಂಡು ಅಂತ, ನನಗೂ ಒಂದು ನ್ಯಾಷನಲ್ ಅವಾರ್ಡ್ ಕೊಡಿಸಿದ್ರು. ನಮಸ್ತೆ ಮೇಡಮ್ ಅಂತ ಸಿನಿಮಾ ಮಾಡಿ 2 ಅವಾರ್ಡ್ ಕೊಡಿಸಿದ್ರು. ಎಲ್ಲರೂ ಇಲ್ಲಿ ಸೇರಿದ್ವಿ. ಇವತ್ತು ಒಂದು ಟೀಸರ್ ಬಿಡುಗಡೆ ಆಗಿದೆ. ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಟೀಸರ್ ಇದು. ನನಗಂತೂ ತುಂಬಾ ಖುಷಿ ಆಯ್ತು. ಪ್ರಯತ್ನ ಮಾಡೋ ಎಲ್ಲ ಕಲಾವಿದರಾಗ್ಬೋದು, ತಂತ್ರಜ್ಞ ಆಗ್ಬೋದು, ಕ್ಯಾಮ್ರಾಮನ್ ಅಲ್ಲೆಲ್ಲ ಮೇಲೆ ಕೂತ್ಕೊಂಡ್ಬಿಟ್ಟು ಎಲ್ಲ ಬಾರ ಹೇಳಿಕೆ ತುಂಬಾ ಚೆನ್ನಾಗಿ ಪ್ರತಿಯೊಂದು ಪಾತ್ರವನ್ನ ಮತ್ತೆ ಪ್ಯಾಟರ್ನ್ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅಪೂರ್ವ, ಮುದ್ದಾಗಿ ಕಾಣ್ತೀರಾ, ಗುಡ್ ಲಕ್. ಎಲ್ಲರಿಗೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಗಣೇಶ್ ಅವರೇ, ಸಾಹಿತ್ಯ ಅವ್ರದ್ದು ಸಾಹಿತ್ಯ ಅಭಿ ಭೈರವ ತುಂಬಾ ಚೆನ್ನಾಗಾಗಲಿ, ಒಳ್ಳೇದಾಗ್ಲಿ. ನಿಮಗೂ ತುಂಬಾ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಮತ್ತೊಮ್ಮೆ ಈ ತರದ ಪ್ರಯತ್ನಗಳಾದಾಗ ಮಾಧ್ಯಮದವರ ಸಹಕಾರ ತುಂಬಾ ಮುಖ್ಯ ಆಗುತ್ತೆ. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹಾರೈಸ್ತೀನಿ. ಈಗ ಸಿನಿಮಾ ಥಿಯೇಟರ್ಗಳ ಸಮಸ್ಯೆ ನಾವು ಅನುಭವಿಸ್ತಾ ಇದೀವಿ. ಈಗ ನಾನು ಬೆಳಿಗ್ಗೆ ಚೇಂಬರ್ಗೆ ಹೋಗ್ಬೇಕಾಗಿತ್ತು. 4 ದಿನಗಳ ಮುಂಚೆ ನಾಗೇಂದ್ರ ಮಾಮ ಇದೊಂದು ಬರಲೇಬೇಕು ಮಾಮ ಶರಣ್ ಮಾಮ, ನಾಣಿ ಮಾಮ ತರ ನಾಗೇಂದ್ರ ಮಾಮ ಅಂತ ಇದೆ ಚಿನ್ನಿ, ಇದೊಂದು ಮಾಡ್ಲೇಬೇಕು, ನೀನ್ ಬರ್ಲೇಬೇಕು ಚಿನ್ನಿ. ಆಯ್ತು ಗುರು, ಬರ್ತೀನಿ ಬಿಡಪ್ಪ ಅಂತ ಬಂದ. ಈಗ ಸಾಯಂಕಾಲ 4 ಗಂಟೆಗೆ ಚೇಂಬರ್ಗೆ ಹೋಗ್ತಾ ಇದೀವಿ. ಥಿಯೇಟರ್ಗಳ ಈಗ 20th 2 ದೊಡ್ಡ ಸಿನಿಮಾಗಳು ಬಿಡುಗಡೆ ಆಗ್ತದೆ. ಯಾವುದು ಅಮೆರಿಕನ್ ಒಂದು ಮತ್ತೆ ನಾಗಾರ್ಜುನ ಅಂಡ್ ಧನುಷ್ ಒಂದು. ಆ ಟೈಮಲ್ಲಿ ಸ್ಕ್ರೀನ್ಗಳು ನಿಜವಾಗ್ಲೂ ಕಡಿಮೆ ಮಾಡ್ತಾರೆ ನಮಗೆ, ಮತ್ತೆ ಪ್ರೈಮ್ ಟೈಮ್ ಕಿತ್ಬಿಟ್ಟು ಬೇರೆ ಕಡೆ ಹಾಕ್ಬಿಡ್ತಾರೆ ಅನ್ನೋ ಭಯ ಇದೆ. ಹಾಗಾಗಿ ಕಲೆಕ್ಷನ್ಸ್ ರಿಪೋರ್ಟ್ ಎಲ್ಲ ತಗೊಂಡು ಚೇಂಬರ್ಗೆ ಹೋಗ್ತಾ ಇದ್ದೀವಿ. ದಯಮಾಡಿ ಪತ್ರಿಕಾ ಮಾಧ್ಯಮದವರು ಮತ್ತೆ ಟಿವಿ ಮಾಧ್ಯಮದವರು ನಿಮ್ ಸಹಕಾರ ಕೊಡಬೇಕು. 4:15 ಚೇಂಬರ್ ಒಂದು ಮೀಟಿಂಗ್ ಇದೆ, ಪ್ಲೀಸ್ ಬನ್ನಿ. PRO ಅಂದ್ರೆ ಮಾತ್ರ ಬರಬೇಕು ಅಂತೇನಿಲ್ಲ. ನಾನೊಬ್ಬ ನಾಯಕ ನಟನಾಗಿಟ್ಕೊಂಡು ಕನ್ನಡ ಚಿತ್ರರಂಗದಲ್ಲಿ 25 ವರ್ಷ ಸೇವೆ ಸಲ್ಲಿಸಿ ನಮ್ಮ ಕೈಲಾದ ಸೇವೆ ಮಾಡ್ಕೊಂಡೇ ಬಂದಿದ್ದೀವಿ. ದಯಮಾಡಿ ನಿಮ್ಮೆಲ್ಲರ ಬೆಂಬಲ ಇರಲಿ. ಮತ್ತೆ ಮಗದೊಮ್ಮೆ ಉಸಿರು, ಗುಡ್ ಲಕ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲ, ಅದು ಹಿರಿಯರ ಹತ್ರ ಮಾತಾಡ್ತೀವಿ. ಆಮೇಲೆ ನಮ್ಮ ಒಬ್ರಿಗೆ ಸಮಸ್ಯೆ ಅಲ್ಲ, ಪ್ರತಿಯೊಂದು ಕನ್ನಡ ಸಿನಿಮಾಗೂ ಈ ಸಮಸ್ಯೆ ಆಗ್ತದೆ. ಮೊನ್ನೆ ಮಾದೇವಾದವ್ರಿಗೂ ತುಂಬಾ ನೋವಾಗಿದೆ. ವಿನೋದ್ ತುಂಬಾ ಚೆನ್ನಾಗಿ ಮಾತಾಡ್ದ ಹೋಗಿ. ಅಲ್ಲ, ಆಕ್ಷನ್ ತಗೊಳ್ಳೋದಕ್ಕೂ ಅಂತ ಒಂದು ವಿಂಗ್ ಇದೆಯಲ್ಲ ವಸನ. ಅಲ್ಲ, ಅದಕ್ಕೆ ಇವಾಗ ನಾವು ಪ್ರೆಷರೈಸ್ ಮಾಡಬಹುದು. ನಾವು ಅಲ್ಲ ಬೇಡ, ನೀವು ಪ್ರೆಸ್ ಮೀಟ್ ಅಲ್ಲಿ ಚರ್ಚೆ ಬೇರೆ, ಸಂಜೆಯಲ್ಲಿ ಮಾತಾಡೋಣ. ಪ್ಲೀಸ್ ಬನ್ನಿ, ಎಲ್ಲ ಬನ್ನಿ. ಇದಕ್ಕೊಂದು ಶಾಶ್ವತವಾದ ಪರಿಹಾರ ಹುಡುಕ್ಲೇಬೇಕು. ನಿರ್ಮಾಪಕರೇ, ಸಂಜೆ ಆಮೇಲೆ ನೀವು ಸಿಗಿ, ಬಿಲ್ ಕೊಡಕ್ ನೀವು ಬೇಕಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಅರುಣ್ ಅವರು, ಸಿನಿಮಾದ ಓರ್ವ ಪಾತ್ರಧಾರಿ, ದಯವಿಟ್ಟು ವೇದಿಕೆ ಸರ್ಗೆ ಹಾಗೆ ರವಿ ಸರ್ಗೆ ಧನ್ಯವಾದಗಳು ಬಂದಿದ್ದಕ್ಕೆ. ಇಲ್ಲಿ ನಾನು ಈ ಚಿತ್ರದಲ್ಲಿ ಒಂದು PC ಕ್ಯಾರೆಕ್ಟರ್, ಪೊಲೀಸ್ ಕಾನ್ಸ್ಟೇಬಲ್. ನಮ್ಮ ಬಾಸ್ ತಿಲಕ್ ಸರ್ ನಮ್ಮ ಸ್ಟೇಷನ್ಗೆ ಬರ್ತಾರೆ, ಮಡಿಕೇರಿಲಿ. ಅಲ್ಲೇ ವರ್ಕ್ ಮಾಡೋದು, ಟ್ರಾನ್ಸ್ಫರ್ ಆಗಿ ಬರ್ತಾರೆ ಅಲ್ಲಿ. ನನಗೆ PC ಕ್ಯಾರೆಕ್ಟರ್ ಸಿಗ್ತಿದೆ ಇತ್ತೀಚೆಗೆ. ಅದು ಹೈಟ್ ಅದು ಹೆಂಗ್ ಮ್ಯಾಚ್ ಮಾಡ್ತಾರೋ ಗೊತ್ತಿಲ್ಲ.
ಇದ್ರ ಜೊತೆಗೆ ಈ ಸಿನಿಮಾದಲ್ಲಿ ನನಗೊಂದು ಬೈಕ್ ಕೊಟ್ಟಿದ್ದಾರೆ, ಕಾಲ್ ಸಿಗಲ್ಲ. ಅದನ್ನ ನಾನ್ ಬೈಕ್ ಸ್ಟಾರ್ಟ್ ಮಾಡಿ ಓಡಿಸಕ್ಕೆ ಅಕ್ಕಪಕ್ಕ ಅಸಿಸ್ಟೆಂಟ್ಸ್ ಇಬ್ರು ರೆಡಿಯಾಗಿ ಹೋದ್ಮೇಲೆ ಹೋಗ್ಬಿಡ್ತೀರಿ ಹೆಂಗೋ ಓಡಿಸ್ಕೊಂಡು. ಮತ್ತೆ ಇಳಿಸುವ ಅಷ್ಟೊತ್ತಿಗೆ ಮಧ್ಯೆ ಬರ್ಬೇಕು ಯಾರು ಇಬ್ರು, ಕಾಲ್ ಸಿಗದೆ. ಬಿದ್ದಿದೀವಿ ಸರ್, ಬ್ಯಾಲೆನ್ಸ್ ಮಾಡೋದು ವಿಕ್ಕಿಯಲ್ಲಿ. ವಿಕ್ಕಿಗೆ ಅವ್ರಿಗೆಲ್ಲ ಸಾಹಸ ಆಗೋಯ್ತು ನನ್ನನ್ನ, ಇವ್ರಿಗೆ ಯಾಕಾದ್ರು ಬೈಕ್ ಕೊಟ್ರು ಆ ಸಿನಿಮಾದಲ್ಲಿ ಅಂತ. ತುಂಬಾ ಚೆನ್ನಾಗಿದೆ. ಅಂದ್ರೆ ನಾನ್ ಹೇಳ್ತಿರೋದು ಲಕ್ಷ್ಮಿ ಮೇಡಮ್ ಮತ್ತೆ ಹರೀಶ್ ಸರ್ ಸುಮ್ಮನೆ ಸಿನಿಮಾ ಮಾಡಿಲ್ಲ. ಅಂದ್ರೆ ಇವತ್ತಿನ ದಿನಗಳಲ್ಲಿ ಸಿನಿಮಾ ಮಾಡಬೇಕು ಅಂದ್ರೆ ತುಂಬಾ ಅಳದು ತೂಗಿ ಮಾಡುವಂತದ್ದು ಎಲ್ಲರಿಗೂ ಗೊತ್ತಿದೆ. 100 ಸಿನಿಮಾ ರಿಲೀಸ್ ಆದ್ರೆ 1-2 ಸಕ್ಸಸ್ ರೇಟ್ ಇರೋದ್ರಿಂದ ಈ ದಿನದಲ್ಲೂ ಒಂದು ಪ್ರೊಡ್ಯೂಸ್ ಮಾಡಿದ್ದೀರಾ ನೀವು ಅಂದ್ರೆ ಅದು ಕತೆ ಅಷ್ಟು ಗಟ್ಟಿಯಾಗಿದೆ ಅಂತ. ಅಂದ್ರೆ ಖಂಡಿತ ಗೆಲ್ಲಕ್ಕೆ ಅನ್ನೋ ವಿಶ್ವಾಸ ಇದೆ ಅವ್ರಿಗೆ. ಆ ನಿಟ್ಟಿನಲ್ಲಿ ಸಿನಿಮಾ ಮಾಡಿರುವಂತದ್ದು. ಸಾಕಷ್ಟು ಸ್ಕ್ರಿಪ್ಟ್ ನ ಓದಿ ಬೇಡ ಅಂತ ಬಿಟ್ಟು ಕೊನೆಗೆ ಇದನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಇದು ಖಂಡಿತ ಅವ್ರಿಗೆ ಆ ವಿಶ್ವಾಸ ಇದೆ. ಹಾಗಾಗಿ ನಮ್ಮನ್ನೆಲ್ಲ ಜೋಡಿಸ್ಕೊಂಡಿದ್ದಾರೆ. ನನಗಂತೂ ವಿಶೇಷ ಅನ್ಸುತ್ತೆ, ಇವರಿಬ್ರು ಪ್ರೊಡ್ಯೂಸರ್ ಒಳ್ಳೆ ನಿರ್ಮಾಪಕರು ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿದ್ದಾರೆ ಅಂತ ನಾನು ಅನ್ಕೋತೀನಿ. ಹಾಗೇನೆ ತಿಲಕ್ ಸರ್ ಜೊತೆ ಸರ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ನಿಮ್ ಜೊತೆ ವರ್ಕ್ ಮಾಡಿದ್ರೆ ಎಷ್ಟು ಒಬ್ಬ ವ್ಯಕ್ತಿ ನೋಡೋದಕ್ಕೆ ತುಂಬಾ ಸ್ಟ್ರಿಕ್ಟ್ ಅನ್ಸಿದ್ರೆ ಆ ಫೇಸ್ ನೋಡಿದ್ರೆ, ಆಸ್ ಆಕ್ಟರ್ ಅಲ್ಲಿ ನಮ್ ಜೊತೆಗೆ ಎಷ್ಟು ಹೊಂದ್ಕೊಂಡ್ರು ಅಂದ್ರೆ ನಾವೇ ಅವ್ರಿಂದ ಸೀನಿಯರ್ಸ್ ಏನೋ ಅನ್ನೋ ಅಷ್ಟ್ರ ಮಟ್ಟಿಗೆ ಅವರ ನಡತೆ ಇತ್ತು. ಹಾಗಾಗಿ ಇನ್ನು ಪ್ರಭಾಕರ್ ಸಾರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು. ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ. ಈ ಸಿನಿಮಾ ಖಂಡಿತ ಗೆಲ್ಲತ್ತೆ. ಒಳ್ಳೇದಾಗ್ಲಿ. ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಹಾಗೆ ಮಾಧವರಿಗೆ ಥ್ಯಾಂಕ್ ಯು, ಧನ್ಯವಾದ. ಸಿನಿಮಾದ ಗೆಲುವು ಎಲ್ಲರ ಗೆಲುವಾಗ್ಲಿ ಎಂಬ ಆಶಯ. ಥ್ಯಾಂಕ್ ಯು ಸರ್. ಉಸಿರು ಟೀಸರ್ನ ಕಾರ್ಯಕ್ರಮದ ಭಾಗವಾಗಿದ್ದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಆಕಸ್ಮಿಕವಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಅಂಡ್ ಕಿಟ್ಟಪ್ಪನ್ನ ತುಂಬಾ ದಿನ ಆದ್ಮೇಲೆ ಯಾವಾಗ ರಾತ್ರಿ ಹೊತ್ತು ನೋಡ್ತಾ ಇದ್ದೆ. ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದು ಬಹಳ ಖುಷಿ ಆಯಿತು. ನಿರ್ಮಾಪಕ ಲಕ್ಷ್ಮೀ ಹರೀಶ್ ಅವರು ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ಅಂಡ್ ಸ್ಟಾರ್ ಕಾಸ್ಟ್ ನೋಡಿದಾಗ ನಂಗೆ ತಿಲಕ್ ಅವರು ಯಾವುದೇ ಸಿನಿಮಾ ಮಾಡಿದ್ರು ಬಹಳ ಚೆನ್ನಾಗಿ ಕಾಣಿಸ್ತಾರೆ. ಅವರು ಒಂದು ಡೆಡಿಕೇಟೆಡ್, ಯಾಕಂದ್ರೆ ಅವರು ಇದೆಲ್ಲ ಬಾಡಿಯಾಗಿ ಇಟ್ಕೊಂಡಿರೋದು ಬಹಳ ಖುಷಿ ಆಗುತ್ತೆ. ಹಾಗೆ ಪ್ರಭಾಕರ್ ಅವರ ಪ್ರಯತ್ನ, ಎಲ್ಲರೂ ಇಲ್ಲಿ ಇಷ್ಟು ಜನ ಮಾತಾಡಿದ್ರು, ಪ್ರಿಯಾ ಮಾತಾಡಿದ್ರು, ಅಪೂರ್ವ ಮಾತಾಡಿದ್ರು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಮಾತಾಡಿದ್ರು ಒಂದೇ, ನಿಮ್ಮನ್ನೆಲ್ಲ ಪ್ಲೀಸ್ ಮಾಡೋದು. ಯಾಕೆಂದ್ರೆ ಪ್ರತಿಯೊಬ್ಬರು ಇವತ್ತು 450 ಸಿನಿಮಾ ರಿಲೀಸ್ ಆಗಿದೆ ವರ್ಷದಲ್ಲಿ. ಯಾವ ಸಿನಿಮಾ ಹಿಟ್ ಆಯ್ತು ಕನ್ನಡ ಅಂದಾಗ ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ ಪ್ರತಿಯೊಬ್ಬರು ಪ್ರಯತ್ನ ಪಡ್ತಾನೆ ಇದ್ದಾರೆ, ಎಲ್ಲ ಒಳ್ಳೆ ಸಿನಿಮಾ ಮಾಡಬೇಕು ಅಂತಾನೆ ಬರ್ತಾ ಇದ್ದಾರೆ. ಅದೇ ನಮ್ಮ ಪ್ರೋತ್ಸಾಹ ಕಡಿಮೆ ಆಗಿದೆ. ಇವತ್ತು ಯಾಕೆ ಪ್ರೋತ್ಸಾಹ ಕಡಿಮೆ ಆಗಿದೆ ಅಂತಂದ್ರೆ, ಹಿಂದೆ ವಾಸಣ್ಣ ಇದ್ರು, ನಾಗೇಂದ್ರ ಸರ್ ಒಂದ್ಸರಿ ಕರೆದ್ರೆ ಎಷ್ಟೊಂದು ಜನ ಬಂದ್ಬಿಡ್ತಿದ್ರು ಪ್ರೆಸ್ ಅವರು, ಅಂದ್ರೆ ಒಂದು ಸೀನಿಯರ್ ಇದ್ದಾರೆ. ಇವತ್ತು ಕೆಲವರು ಎಲ್ಲ ನೋಡ್ತಾ ಇದ್ದಾರೆ, ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಒಂದು ಪೇಪರಲ್ಲಿ ಬಂದ್ರೆ ಇಡೀ ಸಿನಿಮಾ ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ತಾ ಇತ್ತು. ಯಾವುದೋ ಒಂದು ಪೇಪರ್ ನಾವು ಶುಕ್ರವಾರ ಯಾವ ಸಿನಿಮಾ ಬರುತ್ತೆ, ಯಾವ್ದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅಂತ ಒಂದು ಪೇಪರ್ ನೋಡಿದ್ರೆ ಇಡೀ ಕರ್ನಾಟಕಕ್ಕೆ ಎಲ್ಲಾ ಸಿನಿಮಾ ಗೊತ್ತಾಗ್ತಾ ಇತ್ತು. ಇವತ್ತು ನಾವು ಎಷ್ಟು ಜನ ಇದ್ದೀವಿ, ಇಷ್ಟು ಜನನು ಕೂಡ ಬರೆದ್ರೆ ಮಾತ್ರ ಒಂದು ಸಿನಿಮಾದ ಎಲ್ರಿಗೂ ತಿಳಿಯೋ ಹಾಗಾಗುತ್ತೆ ಇವತ್ತು. ಯಾಕಂದ್ರೆ ಇಷ್ಟು ಪ್ರಯತ್ನ ಪಟ್ಟು ನಿಮ್ಮ ಹತ್ರ ನೋಡಿ, ಒಂದು ಎಕ್ಸಾಮ್ ಬರೆದು ಒಂದು ಸ್ಕೂಲ್ ಮಕ್ಕಳ ತರ ಬಂದು ನಾವೆಲ್ಲ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಒಂದು ಸಕ್ಸಸ್ ಆಗ್ಬೇಕು. ಸಿನಿಮಾ ಸಕ್ಸಸ್ ಆದ್ರೆ ನಮಗೂ ಇಡೀ ಒಂದು ಸಿನಿಮಾ ಸಕ್ಸಸ್ ಆದ್ರೆ ಒಬ್ಬರದ್ದು ಸಕ್ಸಸ್ ಅಲ್ಲ, ಇಡೀ ಇಂಡಸ್ಟ್ರಿ ಸಕ್ಸಸ್ ಅಲ್ಲ. ಈಗ ಒಂದು ಮುಂಗಾರು ಮಳೆ ಹಿಟ್ ಆದ ತಕ್ಷಣನೇ ಎಷ್ಟೊಂದು ಸಿನಿಮಾಗಳು, ಎಷ್ಟೊಂದು ನಿರ್ಮಾಪಕರು ಬಂದ್ರು, ಥಿಯೇಟರ್ಗಳು ಉದ್ಧಾರ ಆಯ್ತು, ಟೆಕ್ನಿಷಿಯನ್ಸ್ ಬಂದ್ರು, ನಮ್ಗೆ ಹೊಸೊಬ್ಬರಿಗೆ ಅವಕಾಶಗಳು ಸಿಗ್ತಾ ಇತ್ತು. ಈಗ ಕ್ಯಾಮ್ರಾಮನ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸರ್, ಸಂಭಾಷಣೆ ಚೆನ್ನಾಗಿದೆ. ನಮ್ಮ ಮೋಹನ್ ಅವರು ಹಿಂದೆ ಕೂತ್ಕೊಂಡಿದ್ರು, ಬಹಳ ಖುಷಿ ಆಯ್ತು ಅವಾಗೆಲ್ಲ. ಸೊ ಇಂಥವ್ರಿಗೆಲ್ಲ ನಮ್ಗೆ ಈ ಪ್ರತಿಭೆಗಳು ಬರಬೇಕು ಅಂದಾಗ ಇವತ್ತು ಡಿಜಿಟಲ್ ಮಾಧ್ಯಮ ಬಹಳ ಪ್ರಭಾವಿಯಾಗಿದೆ. ಈಗ ನೀವು ಒಂದ್ಸರಿ ನೀವು ಹಾಕಿದ್ರೆ ಅದೆಲ್ಲೋ ಒಂದ್ ಕಡೆ ಪಾಸ್ ಆಗ್ಬಿಡುತ್ತೆ. ಡಿಜಿಟಲು ಬೇಕು, ಪೇಪರು ಬೇಕು. ಯಾಕಂದ್ರೆ ಇದು ಪೇಪರ್ ಅನ್ನೋದು ಡಾಕ್ಯುಮೆಂಟ್, ಡಿಜಿಟಲ್ ಅನ್ನೋದು ಕೂಡ ಇವತ್ತು ಎಷ್ಟು ಪಾಪ್ಯುಲರ್ ಆಗಿದೆ. ಪ್ರತಿ ದಿನ ನಾವು ಸ್ಕ್ರಾಲ್ ಮಾಡ್ತಾ ಇರ್ತೀವಿ. ಹಾ, ಸೊ ನಿಮ್ಮೆಲ್ಲರೂ ನಾವು ಒಂದೇ ಒಂದು ನಿಮ್ಮ ರಿಕ್ವೆಸ್ಟ್ ಏನು ಅಂತಂದ್ರೆ, ಜನಗಳನ್ನ ನಾವು ಬರೀ ಸಿನಿಮಾ ಮಾಧ್ಯಮದವರು ಇಲ್ಲ ಸಿನಿಮಾ ಮಾಡೋರು ಮಾತ್ರ ಜನರನ್ನ ಕರ್ಕೊಂಬರಲ್ಲ, ನೀವುಗಳು ಕರ್ಕೊಂಬರ್ಬೇಕು. ಯಾಕಂದ್ರೆ ನಾವು ಮಾಡೋದು ಎಲ್ಲರೂ ಪ್ರತಿಯೊಬ್ರು ಒಳ್ಳೆ ಸಿನಿಮಾನೇ ಮಾಡಕ್ ಹೊರಟಿರ್ತಾರೆ. ಸೊ ಈ ಸಿನಿಮಾದ ಪ್ರಯತ್ನ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಮಾತಾಡಿದ್ರು ಕೂಡ ಪ್ರಿಯಾ ಅವರು, ಅಪೂರ್ವ ಅವರು ಎಲ್ಲರೂ. ಅಂಡ್ ಈ ಸಿನಿಮಾಗೆ ಒಳ್ಳೇದಾಗ್ಲಿ, ಸಕ್ಸಸ್ ಆಗ್ಲಿ. ಹಾಗೆ ಈ ಸಕ್ಸಸ್ ನ ಪಾರ್ಟ್ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ನಮ್ಮ ಡಿಜಿಟಲ್ ಮಾಧ್ಯಮದವರಿಗೂ ಸಿಗ್ಲಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇಲ್ಲಿಂದ ನೀವು, ಯಾಕಂದ್ರೆ ಇವತ್ತು ಥಿಯೇಟರ್ ಪ್ರಾಬ್ಲಮ್ ಹೇಳ್ತಾ ಇದ್ರು ಇವರು, ಥಿಯೇಟರ್ ಪ್ರಾಬ್ಲಮ್ ನೀವು ಬರೆಯಕ್ ಶುರು ಮಾಡಿದ್ರೆ ಖಂಡಿತವಾಗ್ಲೂ ನೋಡಿ, ಒಂದು ಸಿನಿಮಾನೇ ನಿಲ್ಸಿದ್ರಿ ಸರ್,
ಕನ್ನಡದ ಬಗ್ಗೆ ಮಾತಾಡಿದ ತಕ್ಷಣನೇ ಆ ಸಿನಿಮಾನೇ ಇಲ್ಲೂ ರಿಲೀಸ್ ಆಗದೆ ಇರೋ ತರ ಮಾಡಿದ್ದು ಯಾರು ಬೇರೆಯವರಲ್ಲ ಸರ್, ನಿಮ್ಮ ಶಕ್ತಿ ಅದು. ನೀವು ಬರೆದಿದ್ದಕ್ಕೇನೆ ಇವತ್ತು ಜನ ಇವತ್ತು ತಲೆ ಅದು ಒಂದು ಇಲ್ಲಿ ರಿಲೀಸ್ ಆಗದೆ ಇರೋದು. ಸೊ ಈ ಶಕ್ತಿ ನಿಮ್ಮಲ್ಲಿದೆ. ಈ ಒಂದು ಸಿನಿಮಾನ ಗೆಲ್ಸಿದ್ರೆ ಇದಾಗುತ್ತೆ. ಹಾಗೆ ಲಕ್ಷ್ಮಿ ಮೇಡಮ್ ಒಳ್ಳೇದಾಗ್ಲಿ, ಇನ್ನಷ್ಟು ಸಿನಿಮಾಗಳು ಮಾಡಿ. ಅಂಡ್ ಎಲ್ಲರೂ ಚೆನ್ನಾಗಿ ಮಾತಾಡೋದು. ರಾಮ್ ಸರ್ ಮ್ಯೂಸಿಕ್ ಚೆನ್ನಾಗಿದೆ, ಸಂಭಾಷಣೆ ಅಂತೂ ತುಂಬಾ ಚೆನ್ನಾಗಿದೆ ಅದು ಓಪನ್ ನೋಡಿದಾಗ. ಆಲ್ ದ ಬೆಸ್ಟ್ ಪ್ರಭಾಕರ್ ಸರ್, ಇನ್ನಷ್ಟು ಸಿನಿಮಾಗಳು ಮಾಡಿ. ಗುಡ್ ನೈಟ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಕೊನೆಯದಾಗಿ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.